ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಎಸ್ ಎಮ್ ಜಿ ಅಪ್ಡೇಟ್ಸ್ಗೆ. ಫ್ರೆಂಡ್ಸ್ ನೋಡಿ, ನಿರೀಕ್ಷೆಯಂತೆ ಏನು KS 319 ಪೋಸ್ಟದು ನೋಟಿಫಿಕೇಷನ್ ಇತ್ತಲ್ಲ, ಅದು ಇವತ್ತು ಫೈನಲ್ ಆಗಿ ನೋಟಿಫಿಕೇಷನ್ ಆಗಿದೆ. ನೋಡಿ, KS ನೋಟಿಫಿಕೇಷನ್ ಬಗ್ಗೆ ಕಂಪ್ಲೀಟಾಗಿ ನೋಡೋಣ. ಅದ್ರ ಜೊತೆಗೆ ನೋಡಿ ತುಂಬ ಜನ KSಗಿಂತ ಇನ್ನೊಂದು ಬೇರೆ ನೋಟಿಫಿಕೇಷನ್ಗೆ ವೇಟ್ ಮಾಡ್ತಿದ್ದಾರೆ. ಯಾವುದಂದರೆ ನೋಡಿ, SDA ಮತ್ತು FDA ಹುದ್ದೆದು. SDA ಮತ್ತು FDA ಹುದ್ದೆಗಳಿಗೆ ತುಂಬ ಜನ ವೇಟಿಂಗಲ್ಲಿದ್ದಾರೆ. ಸೊ ಇದ್ರ ಬಗ್ಗೆ ನೋಡೋಣ, ಯಾವಾಗ ನೋಟಿಫಿಕೇಷನ್ ಆಗ್ಬೋದು ಅಂತೇಳಿ. ಅದರ ಜೊತೆಗೆ ಇನ್ನೊಂದು ಯಾವುದಂದರೆ ESI ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರು ಮತ್ತು ಎಕ್ಸೈ ಕಾನ್ಸ್ಟೇಬಲ್, ಇದು ಒಂದು ನೋಟಿಫಿಕೇಷನ್ ಇದೆ. ಇನ್ನೊಂದು ಯಾವುದಂದರೆ PSI 253 ಪೋಸ್ಟ್ದು ಒಂದು ನೋಟಿಫಿಕೇಷನ್ ಇದೆ. ಅದರ ಜೊತೆಗೆ AEE AE ಮತ್ತು JE ಇದೆ. ಮತ್ತು ಸಬ್ ರಿಜಿಸ್ಟರ್ದು ಆಲ್ರೆಡಿ ಪ್ರಪೋಸಲ್ ಬಂದಿದೆ KEಗೆ. ಸೊ ಅದೊಂದು ನೋಟಿಫಿಕೇಷನ್ ಇದೆ. ಅದ್ರ ಬಿಟ್ಟರೆ ನೆಕ್ಸ್ಟು ಟೀಚರ್ಸ್ ರಿಕ್ರೂಟ್ಮೆಂಟ್ ಇದೆ 15,000, ಅದನ್ನೆಲ್ಲ ನೋಡೋಣ. ಮತ್ತು ನೋಡಿ, ಇವೆಲ್ಲ ನೋಟಿಫಿಕೇಷನ್ಗಳು ಯಾವಾಗ ಆಗ್ಬೋದು ಮತ್ತು ಎಕ್ಸಾಮ್ ಎಲ್ಲ ಯಾವಾಗ ಕಂಡಕ್ಟ್ ಮಾಡ್ಬೋದು ಅಂತೇಳಿ ನೋಡೋಣ. ಅದಕ್ಕಿಂತ ಮುಂಚೆ ನೋಡಿ, ಇವಾಗ 319 ಹುದ್ದೆದು KS ನೋಟಿಫಿಕೇಷನ್ ಆಗಿದೆ. ಇನ್ನು ನೋಡಿ, ಹಳೇದು 384 ಏನು ಹುದ್ದೆದು KS ನೋಟಿಫಿಕೇಷನ್ ಇತ್ತಲ್ಲ, ಸೊ ಅದರದ್ದು ಎಕ್ಸಾಮ್ ಎಲ್ಲ ಆಗಿ ಇಂಟರ್ವ್ಯೂ ಆಗಿದೆ. ಬಟ್ 56% ಏನು ರಿಸರ್ವೇಷನ್ ಕೇಸ್ ಇದೆಯಲ್ಲ ಅದ್ರ ಮೇಲೆ, ಸೊ ಅದು ಇನ್ನೂ ಕೋರ್ಟಲ್ಲಿ ಕಂಟಿನ್ಯೂ ಆಗ್ತಿದೆ. ನೆಕ್ಸ್ಟ್ ಹಿಯರಿಂಗು ಆಗಸ್ಟ್ 6ನೇ ತಾರೀಕಿಗಿದೆ. ಸೊ ಅಲ್ಲಿ ಇನ್ನೂ ಫೈನಲ್ ಆಗುತ್ತೋ ಅಥವಾ ಮುಂದಕ್ಕೆ ಹೋಗುತ್ತೋ ಅಂತೇಳಿ ನೋಡಬೇಕು. ನೋಡಿ, ತುಂಬ ಜನಕ್ಕೆ ಬೇಕಾಗಿರೋದು ಯಾವುದಂದರೆ SDA ಮತ್ತು FDA ಹುದ್ದೆಗಳು. ಯಾಕಂದರೆ ಗ್ರೂಪ್ C ಸಿಲೆಬಸ್ಗೆ ತುಂಬ ಜನ ಓದ್ತಿರ್ತಾರೆ SDA ಮತ್ತು FDA ಅಂತ ಹುದ್ದೆಗಳಿಗೆ. ನೋಡಿ, ಇವಾಗ KS ಏನು 319 ಹುದ್ದೆಗಳದಾಗಿದೆಯಲ್ಲ, ಇದ್ರದ್ದು ಶಾರ್ಟಾಗೆ ನೋಟಿಫಿಕೇಷನ್ ನೋಡ್ಕೊಂಡು ಬಿಡೋಣ. ನೋಡಿ, KS ನೋಟಿಫಿಕೇಷನ್ ಆಗುತ್ತೆ ಅಂತೇಳಿ ಮುಂಚೆಯಿಂದನೂ ಗೊತ್ತಿತ್ತು. ನೋಡಿ, ನಿನ್ನೆನೇ ಅಪ್ಡೇಟ್ ಮಾಡಿದ್ದೀವಿ ನಾವು, ಏನಂದರೆ 31ಕ್ಕೆ ನೋಟಿಫಿಕೇಷನ್ ಅಂತೇಳಿ ಸೆಕ್ರೆಟ್ರಿ ಅವರೇ ಹೇಳಿದರು. 31ಕ್ಕೆ ಮಾಡ್ತೀವಿ. ನಿನ್ನೆ ಮೀಟಿಂಗಲ್ಲಿ ಒಂದು ಟೈಮ್ ಟೇಬಲ್ನ ರೆಡಿ ಮಾಡಿದ್ದೀವಿ, ಅದರ ಪ್ರಕಾರ ನೋಟಿಫಿಕೇಷನ್ ಮಾಡ್ತೀವಿ ಅಂತೇಳಿ ಒಂದು ಮಾಹಿತಿ ಸಿಕ್ಕಿತ್ತು ನಮಗೂ. ಸೊ ಅದನ್ನು ನಾವು ಅಪ್ಡೇಟ್ ಮಾಡಿದ್ದೀವಿ. ಅದರ ಪ್ರಕಾರ ನೋಡಿ, ಇವತ್ತು 31/7/2026 ಇವತ್ತು ನೋಟಿಫಿಕೇಷನ್ ಆಗಿದೆ. ಟೋಟಲ್ ಹುದ್ದೆಗಳ ಸಂಖ್ಯೆ ನಿಮಗೆ ಗೊತ್ತಿರ್ಬೋದು. ಗ್ರೂಪ್ A ಎಷ್ಟಿದೆ ಅಂದರೆ 117 ಇದೆ. HKದವ್ರಿಗೆ ಕಡಿಮೆ ಇದೆ, ಟೋಟಲ್ 5 ಪೋಸ್ಟು. ನಾನ್ HKದವ್ರಿಗೆ 112 ಪೋಸ್ಟ್ ಇದೆ. ನೋಡಿ, ಲಾಸ್ಟ್ ಟೈಮ್ ನೋಡಿ 384 ಹುದ್ದೆಗಳಲ್ಲಿ ಯಾರು ಮೇನ್ಸ್ ಬರೋದು ಇಂಟರ್ವ್ಯೂಗೆ ಬಂದಿರಲಿಲ್ಲ ಅಲ್ಲ, ಸೊ ಅವರೆಲ್ಲ ಇದಕ್ಕೆ ಕಂಟಿನ್ಯೂ ಪ್ರಿಪ್ರೇಷನ್ ಮಾಡ್ಬೋದು. ಯಾಕಂದರೆ ನೋಡಿ, ಫಸ್ಟ್ ಟೈಮ್ KPSC ಕಡೆಯಿಂದ ಒಂದು ಟೆಂಟೇಟಿವ್ ಟೈಮ್ ಟೇಬಲ್ನ ಕಂಪ್ಲೀಟಾಗೇ ಬಿಟ್ಟಿದ್ದಾರೆ. KSದು ಯಾವಾಗ ಪ್ರಿಲಿಮ್ಸ್ ಆಗುತ್ತೆ, ಮೇನ್ಸ್ ಯಾವಾಗ, ಇಂಟರ್ವ್ಯೂ ಯಾವಾಗ ಮತ್ತು ಪ್ರಾವಿಷನಲ್ ಲಿಸ್ಟ್ ಯಾವಾಗ ಬಿಡ್ತೀವಿ ಅಂತೇಳಿ ಒಂದು ಟೆಂಟೇಟಿವ್ ಟೈಮ್ ಟೇಬಲ್ನ ಬಿಟ್ಟಿದ್ದಾರೆ. ಸೊ ಅದರ ಪ್ರಕಾರ ಮಾಡೋ ಚಾನ್ಸಸ್ ಇದೆ. ನೋಡಿ, ಆಫ್ಟರ್ ಇಂಟರ್ನಲ್ ರಿಸರ್ವೇಷನ್ ಆದಮೇಲೆ KPSC ಕಡೆಯಿಂದ ಫಸ್ಟ್ ನೋಟಿಫಿಕೇಷನ್ ಇದು. KA ಕಡೆಯಿಂದ ತುಂಬ ನೋಟಿಫಿಕೇಷನ್ ಆಗಿದೆ, ಬಟ್ KPSC ಕಡೆಯಿಂದ ಫಸ್ಟ್ ನೋಟಿಫಿಕೇಷನ್ ಆಗಿದೆ. ಇನ್ನು KPSC ಕಡೆಯಿಂದ ಬೇರೆ ಯಾವುದೆಲ್ಲ ಪ್ರಪೋಸಲ್ ಬಂದಿದೆಯಲ್ಲ ಗ್ರೂಪ್ A ಮತ್ತು ಗ್ರೂಪ್ Bದು, ಅವೆಲ್ಲ ನೋಟಿಫಿಕೇಷನ್ 1 by 1 ಆಗಸ್ಟ್ ತಿಂಗಳಲ್ಲಿ ಸ್ಟಾರ್ಟ್ ಆಗ್ತವೆ. ನೋಡಿ, ಟೋಟಲ್ ಗ್ರೂಪ್ A 117 ಪೋಸ್ಟ್ ಇದೆ. HKದವ್ರಿಗೆ 5, ನಾನ್ HKದವ್ರಿಗೆ 12. ನಾನು ಆಲ್ರೆಡಿ ಹೇಳಿದ್ದೀನಿ ಯಾವುದೇ ಪೋಸ್ಟ್ ಇದೆ ಅಂತೇಳಿ. ಇಲ್ಲಿ ಟೋಟಲ್ ನೋಡಿ, ವಾಣಿಜ್ಯ ತೆರಿಗೆ ಇಲಾಖೆ ಏನಿದೆಯಲ್ಲ ಅಲ್ಲಿನೇ ಜಾಸ್ತಿ ಪೋಸ್ಟ್ಗಳಿರೋದು. ಟೋಟಲ್ ನೋಡಿ, ಇಲ್ಲಿ 50 ಪೋಸ್ಟ್ ಇದೆ ಗ್ರೂಪ್ Aಯಲ್ಲಿ. ನೆಕ್ಸ್ಟು ಅಸಿಸ್ಟೆಂಟ್ ಕಮಿಷನರು 39 ಪೋಸ್ಟ್ ಇದೆ, ಇದೊಂದು ಜಾಸ್ತಿ ಇದೆ. ಇಲ್ಲಿ ಗ್ರೂಪ್ Aದಲ್ಲಿ 117 ಪೋಸ್ಟ್ ಇದೆ. ಗ್ರೂಪ್ Bಯಲ್ಲಿ ನೋಡಿ ತುಂಬ ಹುದ್ದೆಗಳಿದೆ, 202 ಪೋಸ್ಟ್ ಇದೆ. ಟೋಟಲ್ 202. ನಾನ್ HKದವ್ರಿಗೆ 185 ಮತ್ತು HKದವ್ರಿಗೆ 17 ಪೋಸ್ಟ್ ಇದೆ. HKದವ್ರಿಗೆ ಈ ಸಲ ಕಡಿಮೆ ಪೋಸ್ಟ್ ಇದೆ, ಟೋಟಲು 22 ಪೋಸ್ಟ್ ಅಷ್ಟೇ ಇರೋದು. ಇದು HK ಭಾಗಕ್ಕೆ. ನಾನ್ HKಗೆ 297. ಟೋಟಲ್ ನೋಡಿ 319 ಹುದ್ದೆಗಳು. ನೋಡಿ, ಇದೇ ಫಸ್ಟ್ ಟೈಮ್ ಅನಿಸುತ್ತೆ. ಇನ್ನೂ ಒಂದು KS ರಿಸಲ್ಟ್ ಬಿಡೋಕ್ಕಿಂತ ಮುಂಚೆನೇ ಮತ್ತೊಂದು KS ನೋಟಿಫಿಕೇಷನ್ ಆಗಿದೆ. ಇದೇ ಫಸ್ಟ್ ಟೈಮ್ 1-2 ವರ್ಷದಲ್ಲಿ ಮತ್ತೊಂದು ನೋಟಿಫಿಕೇಷನ್ ಮಾಡಿದ್ದಾರೆ. ಇಲ್ಲಿ ವಾಣಿಜ್ಯ ಇಲಾಖೆ ಏನು ಹೇಳಿದಿಲ್ಲ, ವಾಣಿಜ್ಯ ತೆರಿಗೆ ಇಲಾಖೆ, ಅಲ್ಲಿ ಗ್ರೂಪ್ A ಮತ್ತು ಗ್ರೂಪ್ B ಎರಡೂ ಪೋಸ್ಟ್ ಜಾಸ್ತಿ ಇರೋದು. ಅಲ್ಲಿ 50 ಇದೆ ಮತ್ತು ಇಲ್ಲಿ 74 ಇದೆ. ಟೋಟಲ್ ನೋಡಿ 124 ಪೋಸ್ಟು ವಾಣಿಜ್ಯ ತೆರಿಗೆ ಇಲಾಖೆಯಿಂದನೇ. ಟೋಟಲ್ 124 ಪೋಸ್ಟು ವಾಣಿಜ್ಯ ತೆರಿಗೆ ಇಲಾಖೆಯಲ್ಲಿನೇ ಪೋಸ್ಟ್ಗಳಿದೆ. ನೋಡಿ ಯಾವಾಗಿಂದ ಅಪ್ಲಿಕೇಶನ್ನು ಯಾರೆಲ್ಲ ಹಾಕ್ಬೋದು ಅಂತೇಳಿ ನೋಡೋಣ. ನೋಡಿ, ಅಪ್ಲಿಕೇಶನ್ ಯಾವಾಗಿಂದ ಸ್ಟಾರ್ಟ್ ಅಂದರೆ ನಾಳೆ ಕೊಟ್ಟಿದ್ದಾರೆ ನೋಡಿ, 1/8/2026 ನಾಳೆಯಿಂದ ಅಪ್ಲಿಕೇಶನ್ ಹಾಕ್ಬೋದು. ನಾಳೆ ಲಿಂಕ್ನ ಪ್ರೊವೈಡ್ ಮಾಡ್ತಾರೆ KPSC ವೆಬ್ಸೈಟಲ್ಲಿ. ಯಾರೆಲ್ಲ ಡಿಗ್ರಿ ಕಂಪ್ಲೀಟ್ ಮಾಡಿದಿರಲ್ಲ ಎಲ್ಲರೂ ಅಪ್ಲೈ ಮಾಡ್ಬೋದು. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ನೋಡಿ 31/8/2026. ಮತ್ತು ನೋಡಿ, ಪ್ರಿಲಿಮ್ಸ್ದು ತಾತ್ಕಾಲಿಕ ಅಂದರೆ ಟೆಂಟೇಟಿವ್ ಎಕ್ಸಾಮ್ ಡೇಟ್ನ ಬಿಟ್ಟಿದ್ದಾರೆ 15/11/2026. ಅಂದರೆ ನವಂಬರ್ 15ಕ್ಕೆ ಕಂಡಕ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ, ನವಂಬರ್ 15ಕ್ಕೆ. ಸೊ ಟೆಂಟೇಟಿವ್ ಇದೆ, ಆದ ಕಾರಣ ಎಕ್ಸಾಕ್ಟಾಗಿ ಅದೇ ಟೈಮಿಗೆ ಮಾಡ್ತಾರಂತ ಹೇಳೋಕ್ಕಾಗಲ್ಲ. ಒಂದು ವಾರ ಹೆಚ್ಚು ಕಡಿಮೆ ಆದರೂ ಆಗ್ಬೋದು, ಬಟ್ ಅದೇ ಟೈಮ್ಗೆ ಅಂತೇಳಿ ನೀವು ಪ್ರಿಪ್ರೇಷನ್ ಮಾಡಬೇಕು. ಯಾಕಂದರೆ ಒಂದು 3 ತಿಂಗಳು ಅಷ್ಟೇ ಟೈಮ್ ಉಳ್ಕೊಂಡಿದೆ, ಆಗಸ್ಟು, ಸೆಪ್ಟೆಂಬರು, ಅಕ್ಟೋಬರು. ನೋಡಿ, ಅಪ್ಲಿಕೇಶನ್ ಹಾಕೋಕ್ಕೆ KPSC ಕಡೆಯಿಂದ ಜಾಸ್ತಿ ಟೈಮ್ ಇರುತ್ತೆ. ನೋಡಿ, 30 ದಿನ ಟೈಮ್ ಕೊಟ್ಟಿದ್ದಾರೆ. ಅಂದರೆ ಆಗಸ್ಟ್ ತಿಂಗಳು ಕಂಪ್ಲೀಟಾಗೆ ಅಪ್ಲಿಕೇಶನ್ನ ನೀವು ಹಾಕ್ಬೋದು. KPSCದವರು ಟೈಮ್ ಜಾಸ್ತಿ ಕೊಡ್ತಾರೆ ಯಾವಾಗಲೂ. KEದವ್ರು ನೋಡಿ 20 ದಿನ ಕೊಡ್ತಾರೆ, ಒಂದೊಂದು ಸಲ 15 ದಿನ ಕೊಡ್ತಾರೆ, ಒಂದು ಸಲ 25 ದಿನ ಕೊಡ್ತಾರೆ. ಸೊ ನೀವು VAOಗೆ ನೋಡಿರ್ಬೋದು, ಓನ್ಲಿ 20 ದಿನ ಕೊಟ್ಟಿದ್ರು, ಮತ್ತೆ ಒಂದು ವಾರ ಎಕ್ಸ್ಟೆಂಡ್ ಮಾಡಿದ್ರು.
ಬಟ್ KPSC ಅವ್ರು ಆ ಥರ ಎಲ್ಲ ಜಾಸ್ತಿ ದಿನ ಟೈಮ್ ಇರುತ್ತೆ, ಆರಾಮ್ಸೆ ನಿಮ್ಮದು ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಮಾಡಿಕೊಂಡು ಅಪ್ಲೈ ಮಾಡ್ಬೋದು. ಇಲ್ಲಿ ನೋಡಿ ಎಸ್ ಆರ್ ನೋ ಅಂತ ಇರಲ್ಲ, KEದವ್ರು ನೋಡಿ ಓನ್ಲಿ ಎಸ್ ಆರ್ ನೋ ಅಂತ ಕೇಳ್ತಾರೆ. ಬಟ್ ಇಲ್ಲಿ ನೀವು ಡಾಕ್ಯುಮೆಂಟ್ಗಳನ್ನು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಬಿಫೋರ್ ನೋಟಿಫಿಕೇಷನ್ ಇರಬೇಕು. ಯಾವುದೇ ನೀವು ಡಾಕ್ಯುಮೆಂಟ್ ಮಾಡಿಸಿದ್ರು ಅಪ್ಲಿಕೇಶನ್ ಲಾಸ್ಟ್ ಡೇಟ್ ಏನಿರುತ್ತಲ್ಲ ಅದ್ರ ಒಳಗಡೆ ಮಾಡಿಸಿರಬೇಕು. ಇವಾಗ ನೋಡಿ ಎಕ್ಸಾಂಪಲ್ ಕನ್ನಡ ಮೀಡಿಯಮ್ದವ್ರಿಗೆ ಕನ್ನಡ ಇರುತ್ತೆ, ಇದು ಅಪ್ಲಿಕೇಶನ್ ಲಾಸ್ಟ್ ಡೇಟ್ ಏನು ಕೊಟ್ಟಿದ್ದಾರಲ್ಲ ಅದ್ರ ಒಳಗಡೆ ಮಾಡಿಸಿರಬೇಕು. ನೆಕ್ಸ್ಟು ರೂರಲ್ ಸರ್ಟಿಫಿಕೇಟು, ನೆಕ್ಸ್ಟು ಇನ್ಕಮ್ ಕ್ಯಾಸ್ಟು, ಮತ್ತು PDP ಬರುತ್ತೆ. ನಿಮ್ಮದು ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಏನೇ ಡಾಕ್ಯುಮೆಂಟ್ಸ್ ಇದ್ರೂ ಅಪ್ಲಿಕೇಶನ್ ಲಾಸ್ಟ್ ಡೇಟ್ ಒಳಗಡೆ ಇದ್ದರೆ ಕನ್ಸಿಡರ್ ಮಾಡ್ತಾರೆ, ಡಾಕ್ಯುಮೆಂಟ್ ವೆರಿಫಿಕೇಷನಲ್ಲಿ ಕೇಳ್ತಾರೆ. ನೋಡಿ ಕಂಪ್ಲೀಟಾಗಿ PDF ನೋಡ್ಕೊಳ್ಳಿ, ಯಾಕಂದರೆ ಒಂದೊಂದು ಪಾಯಿಂಟ್ಗಳನ್ನು ಚೇಂಜಸ್ ಮಾಡಿರ್ತಾರೆ. ಯಾಕಂದರೆ ತುಂಬ ದಿನದಿಂದ KPSC ಕಡೆಯಿಂದ ನೋಟಿಫಿಕೇಷನ್ ಆಗಿರಲಿಲ್ಲ, ಇದು ಫಸ್ಟ್ ಟೈಮ್ ಆಫ್ಟರ್ ಇಂಟರ್ನಲ್ ರಿಸರ್ವೇಷನ್. ನೋಡಿ ಇಲ್ಲಿ ಒಂದು ಪಾಯಿಂಟ್ ಕೊಟ್ಟಿದ್ದಾರೆ KPSC ಕಡೆಯಿಂದ, ತುಂಬ ಇಂಪಾರ್ಟೆಂಟ್ ಪಾಯಿಂಟು. ಏನಂದರೆ ನೋಡಿ, ನಿಮ್ಮದು ಅಪ್ಲಿಕೇಶನ್ ಹಾಕುವಾಗ ಏನಾದರೂ ರಾಂಗ್ ಆಗಿದರೆ, ಏನಾದರೂ ಇನ್ಫಾರ್ಮೇಷನ್ ನೀವು ರಾಂಗ್ ಫಿಲ್ ಮಾಡಿದ್ರೆ ಅಪ್ಲಿಕೇಶನ್ನ ಏನು ಮಾಡಬೇಕಂದ್ರೆ ಅಪ್ಲೈಡ್ ಪೋಸ್ಟ್ ಅಂತ ಹೋಗಿ ಅಲ್ಲಿ ಡಿಲೀಟ್ ಅಂತೇಳಿ ಒಂದು ಆಪ್ಷನ್ ಇರುತ್ತೆ. ನೀವು ಡಿಲೀಟ್ ಅಂತ ಮಾಡಿದ್ರೆ ಅದು ಏನು ಆಲ್ರೆಡಿ ಅಪ್ಲೈ ಮಾಡಿರ್ತೀರಲ್ಲ ಅದು ಏನಾಗುತ್ತೆ, ಅರ್ಜಿ ಡಿಲೀಟ್ ಆಗುತ್ತೆ, ಅಪ್ಲಿಕೇಶನ್ ಡಿಲೀಟ್ ಆಗುತ್ತೆ. ಡಿಲೀಟ್ ಆದಮೇಲೆ ಏನು ಮಾಡಬೇಕಂದ್ರೆ ಮತ್ತೆ ಒಂದು ಅಪ್ಲಿಕೇಶನ್ನ ಹಾಕ್ಬೋದು. ಸೊ ಡಿಲೀಟ್ ಮಾಡೋಕ್ಕಿಂತ ಮುಂಚೆ ನೀವು ಏನಾದರೂ ಪೇಮೆಂಟ್ ಮಾಡಿದರೆ ಅದು ವಾಪಸ್ ರೀಫಂಡ್ ಆಗಲ್ಲ. ಸೊ ಅದೊಂದು ಪಾಯಿಂಟ್ನ ಕೊಟ್ಟಿದ್ದಾರೆ ನೋಡಿ, ಈ ಥರ ಇದೆ. ನೀವು ಅಪ್ಲೈಡ್ ಪೋಸ್ಟ್ ಅಂತ ಹೋಗಿ ಇನ್ ಕೇಸ್ ಅಪ್ಲೈ ಮಾಡಿದರೆ ಅಪ್ಲೈಡ್ ಪೋಸ್ಟ್ ಅಂತ ಟ್ಯಾಬ್ ಇರುತ್ತೆ. ಸೊ ಅಲ್ಲಿ ಹೋಗಿ ನೀವು ಡಿಲೀಟ್ ಅಂತ ಮಾಡಿದ್ರೆ ಅದು ಆಲ್ರೆಡಿ ಅಪ್ಲೈ ಮಾಡಿರೋದು ಡಿಲೀಟ್ ಆಗುತ್ತೆ. ಇನ್ ಕೇಸ್ ನೀವು ಏನಾದರೂ ರಾಂಗ್ ಇನ್ಫಾರ್ಮೇಷನ್ನ ಫಿಲ್ ಮಾಡಿದರೆ ಎಡಿಟ್ ಆಪ್ಷನ್ ಇರಲ್ಲ, ಓನ್ಲಿ ಅಪ್ಲೈಡ್ ಪೋಸ್ಟ್ನ ಡಿಲೀಟ್ ಮಾಡ್ಬೋದು ಮತ್ತು ಅಪ್ಲಿಕೇಶನ್ನ ಹಾಕ್ಬೋದು. ಸೊ ನೋಡಿ ಇಷ್ಟು ಅಪ್ಲಿಕೇಶನ್ ಡೇಟ್ ಬಗ್ಗೆ ಮಾಹಿತಿ ಇದೆ. ಕೆಳಗಡೆ ನೋಡಿ ಏನು ಕೊಟ್ಟಿದ್ದಾರೆ ಅಂದರೆ ಶುಲ್ಕ ಕೊಟ್ಟಿದ್ದಾರೆ, ಪೇಮೆಂಟ್ ಎಷ್ಟು ಅಂತೇಳಿ. KEದವ್ರ ಥರ ಏನು ಜಾಸ್ತಿ ಪೇಮೆಂಟನ ಇಲ್ಲ, ಇಲ್ಲಿ ಕಡಿಮೆ ಇದೆ ನೋಡಿ. ಸಾಮಾನ್ಯದವರಿಗೆ 600 ಇದೆ, ಅಲ್ಲಿ 750 ಇರುತ್ತೆ. ನೆಕ್ಸ್ಟ್ ನೋಡಿ 2A 2B 3A 3B ಅವರಿಗೆ 300 ಇದೆ, ಅಲ್ಲಿ 750 ಇರುತ್ತೆ ಅಲ್ಲಿ KE ಕಡೆಯಿಂದ. ನೆಕ್ಸ್ಟ್ ನೋಡಿ ಮಾಜಿ ಸೈನಿಕರಿದ್ದರೆ 50 ರೂಪಾಯಿ ಇದೆ. ನೆಕ್ಸ್ಟ್ ನೋಡಿ SC ST ಕ್ಯಾಟಗರಿ 1 ಅವರಿಗೆ ಇದ್ದರೆ ಇಲ್ಲಿ ಯಾವುದೇ ಫೀಸ್ ಇಲ್ಲ, ಫ್ರೀಯಾಗಿ ಅಪ್ಲೈ ಮಾಡ್ಬೋದು. ಬಟ್ KE ಕಡೆಯಿಂದ ಆದರೆ 500 ರೂಪಾಯಿ ಇರುತ್ತೆ ನೋಡಿ, ಇಲ್ಲಿ ಯಾವುದೇ ಶುಲ್ಕ ಇಲ್ಲ. ಇಲ್ಲಿ ನೀವು ಇನ್ ಕೇಸ್ 2A 2B 3A 3B ಇದ್ದರೆ 300 ರೂಪಾಯಿ ಪೇಮೆಂಟ್ನ ಮಾಡ್ಬೋದು. GM ಇದ್ದರೆ 600 ಇದೆ ನೋಡಿ. ಇಷ್ಟು ಶುಲ್ಕದ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ನೆಕ್ಸ್ಟು ಯಾವಾಗ ಅಪ್ಲೈ ಮಾಡ್ಬೋದು ಅಂತ ಹೇಳಿದ್ದೀನಿ, ನಾಳೆಯಿಂದ ಸ್ಟಾರ್ಟ್ ಆಗುತ್ತೆ, ಆಗಸ್ಟ್ ತಿಂಗಳು ಕಂಪ್ಲೀಟಾಗಿ ಇರುತ್ತೆ. ಮತ್ತು ನೋಡಿ ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ ಏನಂದರೆ ನೀವು ಎಷ್ಟು ಸಲ ಅಟೆಂಪ್ಟ್ ಮಾಡ್ಬೋದು ಅಂತ ಕೊಟ್ಟಿದ್ದಾರೆ ನೋಡಿ. ನೀವು GM ಅಂದರೆ 5 ಬಾರಿ ಅಂತಿದೆ, ಜನರಲ್ ಮೆರಿಟ್ ಇದ್ದರೆ 5 ಸಲ ಅಟೆಂಪ್ಟ್ ಮಾಡ್ಬೋದು. ಕ್ಯಾಟಗರಿ 1 2A 2B 3A 3B ಇದ್ದರೆ 7 ಬಾರಿ 7 ಸಲ ನೀವು ಅಟೆಂಪ್ಟ್ ಕೊಡ್ಬೋದು KSಗೆ. ಮತ್ತು SC ST ಇದ್ದರೆ ಯಾವುದೇ ಪ್ರಯತ್ನ ಮಿತಿ ಇರುವುದಿಲ್ಲ, ಅಂದರೆ ಯಾವುದೇ ಲಿಮಿಟ್ ಇಲ್ಲ. SC ST ಇದ್ದವರಿಗೆ ಎಷ್ಟು ಸಲ ಆದ್ರೂ ನೀವು KS ಎಕ್ಸಾಮ್ನ ಬರಿಬೋದು. ಇಷ್ಟು ನೋಡಿ KS ಎಷ್ಟು ಸಲ ಬರಿಬೋದು ಅಂತ ಇದೆ. ಶೈಕ್ಷಣಿಕ ವಿದ್ಯಾರ್ಹತೆ ನಿಮಗೆ ಗೊತ್ತಿದೆ ಆಲ್ರೆಡಿ, ಯಾವುದೇ ಡಿಗ್ರಿ ಮಾಡಿದರೂ ನೀವು ಅಪ್ಲೈ ಮಾಡ್ಬೋದು. ಯಾವುದಕ್ಕೆಂದರೆ KS ನೋಟಿಫಿಕೇಷನ್ಗೆ. ನೆಕ್ಸ್ಟ್ ಯಾವುದಂದರೆ ವಯೋಮಿತಿ ನೋಡಿ, ವಯೋಮಿತಿ ಮಿನಿಮಮ್ 21 ವರ್ಷ ಇರಬೇಕು, GMದವರಿಗೆ 40 ವರ್ಷ. ಮತ್ತು ನೋಡಿ SC ST ಕ್ಯಾಟಗರಿ 1 ಅವರಿಗೆ 45 ವರ್ಷ ಇದೆ. 2A 2B 3A 3B ಅವರಿಗೆ 43 ಇಯರ್ಸ್ ಇದೆ ನೋಡಿ. ಇದಕ್ಕೆ 5 ವರ್ಷ ಏಜ್ ರಿಲ್ಯಾಕ್ಸೇಷನ್ನು ಕೊಟ್ಟಿದ್ದಾರೆ ಗೌರ್ಮೆಂಟ್ ಕಡೆಯಿಂದ, ಅದನ್ನೆಲ್ಲ ಆ್ಯಡ್ ಮಾಡಿರೋದು ಇದು ಏಜ್ ಲಿಮಿಟ್ ನೋಡಿ. KSಗೆ ಯಾರಾದರೂ ಅಪ್ಲೈ ಮಾಡ್ತಿದ್ರೆ ಈ ಏಜ್ ಲಿಮಿಟ್ ನೋಡಿ ಅಪ್ಲೈ ಮಾಡಿ. ಮತ್ತು ನೀವು ಎಷ್ಟು ಬಾರಿ ಅಟೆಂಡ್ ಮಾಡಿದ್ರೆ ಅದನ್ನು ನೋಡಿಕೊಂಡು ಅಪ್ಲೈ ಮಾಡಿ. ಸೊ ಅಲ್ಲಿ ಮೇಲೆ ಹೇಳಿದ್ದೀನಲ್ಲ ನೋಡಿ. ಇನ್ನೊಂದು ಪಾಯಿಂಟ್ನ ನೋಡ್ಕೊಂಬಿಡಿ, ಏನಂದರೆ ಎಕ್ಸಾಮ್ ನೋಡಿ, ಕ್ವಾಲಿಫಿಕೇಷನ್ ಆಯಿತು. ನೆಕ್ಸ್ಟ್ ಯಾವುದಂದರೆ ಎಕ್ಸಾಮು ಮತ್ತು ಏನು ಸಬ್ಜೆಕ್ಟ್ ಇರುತ್ತಂತ ನೋಡ್ಕೊಂಬಿಡಿ. ಫಸ್ಟು ಪ್ರಿಲಿಮ್ಸ್ಗೆ ನೋಡಿ 400 ಮಾರ್ಕ್ಸಿಗೆ ಇರುತ್ತೆ. 200 ಪತ್ರಿಕೆ 1 ಮತ್ತು 200 ಪತ್ರಿಕೆ 2, ಇದು 200 ಇರುತ್ತೆ. ನೆಕ್ಸ್ಟು ಪತ್ರಿಕೆ 2 200 ಇರುತ್ತೆ. ಟೋಟಲ್ ಎಷ್ಟು ಅಂದರೆ ಪ್ರಿಲಿಮ್ಸು 400 ಮಾರ್ಕ್ಸಿಗೆ ಇರುತ್ತೆ. ಈ ಪ್ರಿಲಿಮ್ಸ್ ಕ್ಲಿಯರ್ ಆದರೆ ನೆಕ್ಸ್ಟು 1:15 ಕರೆದಿದ್ರು. ಲಾಸ್ಟ್ ಟೈಮ್ ಎಷ್ಟು ಅಂದರೆ 1:15ಗೆ ಮೇನ್ಸ್ಗೆ ಕರೆದಿದ್ರು. ಸೊ ಇಷ್ಟು ಮೇನ್ಸ್ಗೆ ಬರ್ತಾರೆ. ನೆಕ್ಸ್ಟು ಮೇನ್ಸಲ್ಲಿ ನೋಡಿರ್ಬೋದು 1275 ಮಾರ್ಕ್ಸಿಗೆ ಇರುತ್ತೆ. ಮೇನ್ಸ್ ಎಷ್ಟು ಅಂದರೆ ನೀವು ಕಂಪ್ಲೀಟಾಗಿ ಇದು PDF ನೋಡ್ಕೊಂಡ್ರೆ ಪೇಪರ್ 1 ಮತ್ತು ಪೇಪರ್ 2 ಪೇಪರ್ 1 ಪೇಪರ್ 2 ಏನಿರುತ್ತೆ ಅಂತೇಳಿ ಗೊತ್ತಾಗುತ್ತೆ. ಟೋಟಲ್ ಎಷ್ಟು ಅಂದರೆ ನೋಡಿ 1275 ಮಾರ್ಕ್ಸು. ಇದು ಮೇನ್ಸ್ ಎಕ್ಸಾಮ್ ನೋಡಿ. ಮೇನ್ಸ್ ಆದಮೇಲೆ ನೀವು ಕ್ಲಿಯರ್ ಮಾಡಿದ್ರೆ 1:3 ನಿಮಗೆ ಇಂಟರ್ವ್ಯೂಗೆ ಕರೀತಾರೆ. 1:3 ಇಂಟರ್ವ್ಯೂ ಕರೀತಾರೆ, ಅಲ್ಲಿ 25 ಮಾರ್ಕ್ಸಿಗೆ ಇರುತ್ತೆ ಇಂಟರ್ವ್ಯೂ. ಸೊ ಇಷ್ಟು ಎಕ್ಸಾಮ್ ಬಗ್ಗೆ ಮಾಹಿತಿ ಇದೆ. ಎಕ್ಸಾಮ್ ಡೇಟ್ಗಳನ್ನು ಆಲ್ರೆಡಿ ನೋಡಿದ್ದೀರಾ ನೀವು. ಪ್ರಿಲಿಮ್ಸ್ ನೋಡಿ ನವಂಬರ್ 15 ಅಂತ ಕೊಟ್ಟಿದ್ದಾರೆ. ಸೊ ಪ್ರಿಲಿಮ್ಸ್ ಆದಮೇಲೆ ನೆಕ್ಸ್ಟ್ ಮೇನ್ಸು ಎಲ್ಲನೂ ನೋಡಿ ಒಂದು 10.5 ತಿಂಗಳಲ್ಲಿ ಕಂಪ್ಲೀಟ್ ಮಾಡಬೇಕಂತೇಳಿ ಟೈಮ್ ಟೇಬಲ್ನ ಹಾಕ್ಕೊಂಡಿದ್ದಾರೆ. ಅಂದರೆ ವಿತಿನ್ 1 ಇಯರಲ್ಲಿ KS ನೋಟಿಫಿಕೇಷನ್ ಏನಿದೆಯಲ್ಲ ಅದರ ನೇಮಕಾತಿದು ಕಂಪ್ಲೀಟ್ ಮಾಡಬೇಕಂತೇಳಿ ಟೈಮ್ ಟೇಬಲ್ನ ಹಾಕ್ಕೊಂಡಿದ್ದಾರೆ. ಇಷ್ಟು ನೋಡಿ KS 319 ಹುದ್ದೆಗಳ ಬಗ್ಗೆ ಮಾಹಿತಿ ಇದೆ.
ನೆಕ್ಸ್ಟ್ ಇನ್ನೊಂದು ಏನಂದರೆ ನೋಡಿ ಎಸ್ ಡಿ ಎ ಮತ್ತು ಎಫ್ ಡಿ ಎ ಹುದ್ದೆಗಳದು ತುಂಬ ಜನ ಕೇಳ್ತಿದ್ರು. ಎಸ್ ಡಿ ಎ ಮತ್ತು ಎಫ್ ಡಿ ಎ ಆಲ್ರೆಡಿ ನೋಡಿದ್ರೆ ಫಿನಾನ್ಷಿಯಲ್ ಅಪ್ರೂವಲ್ ಎಷ್ಟಾಗಿದೆ ಅಂತೇಳಿ 2600 ಎಸ್ ಡಿ ಎ ಹುದ್ದೆಗಳು, 3000 ಎಫ್ ಡಿ ಎ ಹುದ್ದೆಗಳದು ಫಿನಾನ್ಷಿಯಲ್ ಅಪ್ರೂವಲ್ ಆಗಿದೆ. ಟೋಟಲ್ ಎಷ್ಟು ಅಂದರೆ 5600 ಹುದ್ದೆಗಳು. ಇದು ಲಿಪಿಕಾ ಹುದ್ದೆಗಳಂತ ಹೇಳಿದ್ದಾರೆ. ಅಂದರೆ ಲಿಪಿಕಾ ಹುದ್ದೆಗಳಂದರೆ ಸೆಕೆಂಡ್ ಪೇಪರ್ ಏನಿರುತ್ತೆ ಅಂದರೆ ಜನರಲ್ ಕನ್ನಡ ಅಥವಾ ಜನರಲ್ ಇಂಗ್ಲೀಷ್ ಇರುತ್ತೆ ಲಿಪಿಕಾ ಹುದ್ದೆಗಳಿಗೆ. ಟೋಟಲ್ ಎಷ್ಟಂದರೆ 5600. ಇದು ನೋಡಿ ಆಲ್ಮೋಸ್ಟ್ ಆಗಸ್ಟಲ್ಲಿ ನೋಟಿಫಿಕೇಷನ್ ಆಗೋ ಚಾನ್ಸಸ್ ಇದೆ. ಆಗಸ್ಟಲ್ಲಿ ಇನ್ ಕೇಸ್ ಆಗಸ್ಟಲ್ಲಿ ಆಗಲಿಲ್ಲ ಅಂದರೆ ಸೆಪ್ಟೆಂಬರಲ್ಲಿ ನೋಟಿಫಿಕೇಷನ್ ಆಗುತ್ತೆ ಎಸ್ ಡಿ ಎ ಮತ್ತು ಎಫ್ ಡಿ ಎ ಹುದ್ದೆಗಳದ್ದು. ನೋಡಿ ತುಂಬ ಹುದ್ದೆಗಳಿದೆ. ಫಸ್ಟ್ ಟೈಮ್ 5600 ಹುದ್ದೆಗಳದ್ದು ನೋಟಿಫಿಕೇಷನ್ ಮಾಡ್ತಿರೋದು ಎಸ್ ಡಿ ಎ ಮತ್ತು ಎಫ್ ಡಿ ಎದು. ನೋಡಿ ಇದು ಮತ್ತು ಕೆ ಎ ಕಡೆಯಿಂದ ಆಗುತ್ತಂತ ಹೇಳ್ತಿದ್ದಾರೆ ಈ ಸಲ. ಕೆ ಎ ಕಡೆಯಿಂದ ಆದ್ರಂತರೂ ಚೆನ್ನಾಗಿರುತ್ತೆ, ಯಾಕಂದರೆ ತುಂಬ ಸ್ಪೀಡಾಗಿ ಪ್ರೊಸೆಸ್ಸು ಮತ್ತು ಟ್ರಾನ್ಸ್ಪರೆನ್ಸಿ ಇರುತ್ತೆ, ಬೇಗ ರಿಸಲ್ಟ್ನೂ ಬಿಡ್ತಾರೆ. ಇದು ಎಸ್ ಡಿ ಎ ಮತ್ತು ಎಫ್ ಡಿ ಎ ಹುದ್ದೆಗಳನ್ನು ನೋಡಿ ಇನ್ನು 1 ತಿಂಗಳು ಅಥವಾ 2 ತಿಂಗಳಲ್ಲಿ ನೋಟಿಫಿಕೇಷನ್ ಆಗುತ್ತೆ. ಆಗಸ್ಟಲ್ಲಿ ಅಂತ ಹೇಳ್ತಿದ್ದಾರೆ. ಇನ್ ಕೇಸ್ ಆಗಸ್ಟಲ್ಲಿ ಆಗಲಿಲ್ಲ ಅಂದರೆ ಸೆಪ್ಟೆಂಬರಲ್ಲಿ ಆಗುತ್ತೆ. ಯಾಕಂದರೆ ಕೆ ಎದವ್ರು ಏನು ಹೇಳಿದ್ದಾರೆ ಅಂದರೆ ಆಗಸ್ಟ್ವರೆಗೂ ಏನು ಪ್ರಪೋಸಲ್ ಬರ್ತಾವಲ್ಲ ಅವೆಲ್ಲನೂ ನೆಕ್ಸ್ಟ್ ಸೆಪ್ಟೆಂಬರಲ್ಲಿ ನೋಟಿಫಿಕೇಷನ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆದ ಕಾರಣ ಸೆಪ್ಟೆಂಬರಲ್ಲಿ ಆಗೋ ಚಾನ್ಸಸ್ ಇದೆ ಎಸ್ ಡಿ ಎ ಮತ್ತು ಎಫ್ ಡಿ ಎದು. ಅದರ ಜೊತೆಗೆ ಇ ಎಸ್ ಐ ನೋಡಿ 265 ಹುದ್ದೆಗಳದು, ಇದು ಸೆಪ್ಟೆಂಬರಲ್ಲಿ ನೋಟಿಫಿಕೇಷನ್ ಆಗುತ್ತೆ. ಮತ್ತು 942 ಎಕ್ಸ್ ಐ ಕಾನ್ಸ್ಟೇಬಲ್, ಇದು ಸೆಪ್ಟೆಂಬರಲ್ಲಿ ನೋಟಿಫಿಕೇಷನ್ ಆಗುತ್ತೆ. ಪಿ ಎಸ್ ಐ ನೋಡಿ ಆಗಸ್ಟಲ್ಲಿ ನೋಟಿಫಿಕೇಷನ್ ಆಗ್ಬೋದು, ಯಾಕಂದರೆ ಇ ಎಸ್ ಐಗಿಂತ ಬೇಗ ಆಗ್ಬೋದು. ಯಾಕಂದರೆ ಇ ಎಸ್ ಐದಿನ್ನು ಸಿ ಆ್ಯಂಡ್ ಆರಲ್ಲಿ ಚೇಂಜಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ, ಸಿ ಆ್ಯಂಡ್ ಆರ್ ಚೇಂಜಸ್ ಅಂತ ಹೇಳಿದ್ದಾರೆ. ಸೊ ಆದ ಕಾರಣ ಆಗಸ್ಟ್ ತಿಂಗಳು ಸಿ ಆ್ಯಂಡ್ ಆರ್ಗೆ ಹೋಗ್ಬೋದು ಇ ಎಸ್ ಐಗೆ. ಪಿ ಎಸ್ ಐ ನೋಡಿ ಏನೂ ಚೇಂಜಸ್ ಇಲ್ಲ ಅಂದರೆ ನೋಡಿ ಇ ಎಸ್ ಐ ಜೊತೆನೂ ಪಿ ಎಸ್ ಐನೂ ಮಾಡ್ಬೋದು. ಸ್ವಲ್ಪ ಗ್ಯಾಪ್ ಕೊಟ್ಟು ಮಾಡ್ತಾರಂತ ಅನಿಸುತ್ತೆ. ಇ ಎಸ್ ಐದು ಸೆಪ್ಟೆಂಬರಲ್ಲಿ ನೋಟಿಫಿಕೇಷನ್ ಆಗುತ್ತೆ. ಅದರ ಜೊತೆಗೆ ನೋಡಿ ಟೀಚರ್ಸ್ ರಿಕ್ರೂಟ್ಮೆಂಟು ಆಗಸ್ಟಲ್ಲಿ ಆಗುತ್ತೆ. 15,000 ಹುದ್ದೆಗಳು ಆಗಸ್ಟಲ್ಲಿ ನೋಟಿಫಿಕೇಷನ್ ಆಗುತ್ತೆ. ಯಾವುದಂದರೆ ಟೀಚರ್ಸ್ದು 15,000. ಆಲ್ರೆಡಿ ನೀವು ನೋಡಿದರೆ 15,000 ಹುದ್ದೆಗಳು ಅಂತೇಳಿ. ಅದರದ್ದು ಸಿಲೆಬಸ್ ಚೇಂಜ್ ಆಗಿತ್ತು, ಬಟ್ ಅಬ್ಜೆಕ್ಷನ್ ಹಾಕೋಕ್ಕೆ ಟೈಮ್ ಕೊಟ್ಟಿದ್ರು. ಮತ್ತೆ ಸಿಲೆಬಸ್ ಚೇಂಜ್ ಆಗೋ ಚಾನ್ಸಸ್ ಇದೆ, ಯಾವುದಂದರೆ ಟೀಚರ್ಸ್ ರಿಕ್ರೂಟ್ಮೆಂಟ್ದು. ಅದರ ಜೊತೆಗೆ 17 ಸಬ್ ರಿಜಿಸ್ಟರ್ ಹುದ್ದೆಗಳದು ಕೆ ಇಗೆ ಪ್ರಪೋಸಲ್ ಬಂದಿದೆ. ಇದು ಕೂಡ ಸೆಪ್ಟೆಂಬರಲ್ಲಿ ಆಗ್ಬೋದು. ಸೆಪ್ಟೆಂಬರ್ ಯಾಕೆ ಹೇಳ್ತಿದ್ದೀನಿ ಅಂದರೆ ಕೆ ಎದವರು ಆಗಸ್ಟ್ ಎಂಡ್ವರೆಗೂ ಬರೋ ಪ್ರಪೋಸಲ್ಗಳನ್ನು ಸೆಪ್ಟೆಂಬರಲ್ಲಿ ನೋಟಿಫಿಕೇಷನ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಆದ ಕಾರಣ ಸಬ್ ರಿಜಿಸ್ಟರ್ ಪೋಸ್ಟ್ದು ಸೆಪ್ಟೆಂಬರಲ್ಲಿ ನೋಟಿಫಿಕೇಷನ್ ಆಗುತ್ತೆ. ಮತ್ತು ಇನ್ನೊಂದು ಯಾವುದಂದರೆ ನೋಡಿ ಕಂಡಕ್ಟರು ಮತ್ತು ಡ್ರೈವರ್ ಕಮ್ ಕಂಡಕ್ಟರ್ ಪೋಸ್ಟ್ ಇದೆಯಲ್ಲ, ಟೋಟಲ್ ನೋಡಿ 9,000 ಪ್ಲಸ್ ಎಚ್ ಕೆ ಮತ್ತು ನಾನ್ ಎಚ್ ಕೆದಲ್ಲಿ ಹುದ್ದೆಗಳಿದೆ. ಸೊ ಇದು ಆರ್ಥಿಕ ಇಲಾಖೆಯಿಂದ ಅನುಮೋದನೆ ಸಿಕ್ಕಿದೆ. ಇದು ನೋಟಿಫಿಕೇಷನ್ ಆಗುತ್ತೆ ಸೆಪ್ಟೆಂಬರಲ್ಲಿ. ಇದು ಒಂದು ನೋಟಿಫಿಕೇಷನ್ ಇದೆ. ಸೊ ಇಷ್ಟೆಲ್ಲ ಒಟ್ಟಿಗೆ ಮಾಡಲಿಲ್ಲ ಅಂದರೂ ಡಿವೈಡ್ ಮಾಡಿ ನೋಟಿಫಿಕೇಷನ್ನ ಮಾಡ್ತಾರೆ. ಇದರ ಜೊತೆಗೆ ಇನ್ನೂ ನೋಡಿ ಸಿ ಟಿ ಐ ಹುದ್ದೆಗಳು ಕಡಿಮೆ ಇದೆ, ಬಟ್ ಸಿ ಟಿ ಐ ಒಂದು ನೋಟಿಫಿಕೇಷನ್ ಇದೆ. ನೋಡಿ ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಲ್ಲಿ ಎಸ್ ಡಿ ಎಫ್ ಡಿ ಹುದ್ದೆಗಳು ಜಾಸ್ತಿ ಇದೆ. ಅದು ಕೂಡ ಎಸ್ ಡಿ ಎಫ್ ಡಿ ಸಪ್ರೇಟಾಗಿ ನೋಟಿಫಿಕೇಷನ್ ಆಗುತ್ತೆ. ಸೊ ಇಷ್ಟು ಅಪ್ಕಮಿಂಗ್ ನೋಟಿಫಿಕೇಷನ್ ಇದೆ. ಕಂಟಿನ್ಯೂ ಸ್ಟಡಿ ಮಾಡಿದ್ರೆ ಇನ್ನೊಂದು 6 ತಿಂಗಳಲ್ಲಿ ಯಾವುದಾದ್ರೂ ಒಂದು ಜಾಬ್ನ ನೀವು ತೊಗೋಬೋದು. ಆಲ್ರೆಡಿ ನೋಡಿ ವಿ ಎ ಒ ಆಗಿದೆ, ಲ್ಯಾಂಡ್ ಸರ್ವೇರ್ ಆಗಿದೆ, ಪಿ ಸಿ ಆಗಿದೆ 8,000 ಪ್ಲಸ್ಸು, ಮತ್ತು ಕ್ರೈಸ್ ಆಗಿದೆ. ಇನ್ನು ನೆಕ್ಸ್ಟ್ ಏನಂದರೆ ಮೇಜರಾಗಿ ಆಗೋದು ಟೀಚರ್ಸ್ ರಿಕ್ರೂಟ್ಮೆಂಟ್ ಇದೆ ಮೇಜರಾಗಿ. ಅದರ ಜೊತೆಗೆ ಎಸ್ ಡಿ ಎಫ್ ಡಿ ಮೇಜರಾಗಿ ಆಗುತ್ತೆ. ಸೊ ಇವಾಗ ಏನು ಕೆ ಎಸ್ ನೋಟಿಫಿಕೇಷನ್ ಆಗಿದೆಯಲ್ಲ, ಕಂಟಿನ್ಯೂ ಸ್ಟಡಿ ಮಾಡಿ. ನೋಡಿ ಕೆ ಎಸ್ ನಂಗೆ ಆಗಲ್ಲ ಅಂತೇಳಿ ಯಾವುದೇ ಕಾರಣಕ್ಕೂ ಬಿಡಬೇಡಿ, ಕಂಟಿನ್ಯೂ ಸ್ಟಡಿ ಮಾಡಿ. ಫಸ್ಟ್ ಪೇಪರ್ ಏನಿರುತ್ತಲ್ಲ ಪ್ರಿಲಿಮ್ಸ್ ಅದನ್ನು ಕ್ಲಿಯರ್ ಮಾಡ್ಕೊಳ್ಳಿ. ಪ್ರಿಲಿಮ್ಸ್ ಕ್ಲಿಯರ್ ಮಾಡಿದ್ರೆ ನಿಮಗೆ ಒಂದು ಧೈರ್ಯ ಬರುತ್ತೆ, ಬೇರೆ ಎಕ್ಸಾಮ್ಸ್ಗಳನ್ನು ಕ್ಲಿಯರ್ ಮಾಡ್ಬೋದು. ಜಿ ಎಸ್ ನಾನು ಸ್ಟ್ರಾಂಗ್ ಇದ್ದೀನಿ ಅಂತೇಳಿ. ಸೊ ಫಸ್ಟ್ ಪೇಪರಿಗಾದರೂ ಟಾರ್ಗೆಟ್ ಮಾಡ್ಕೊಂಡು ಓದಿದ್ರೆ ಬೇರೆ ಎಕ್ಸಾಮ್ಗಳಿಗೂ ಹೆಲ್ಪ್ ಆಗುತ್ತೆ. ಸೊ ಇಷ್ಟು ನೋಡಿ ಇವತ್ತು ಕೆ ಎಸ್ಸು ಮತ್ತು ಅದರ್ ನೋಟಿಫಿಕೇಷನ್ಗಳ ಬಗ್ಗೆ ಮಾಹಿತಿ ಇತ್ತು. ಇದೇ ಥರ ಏನಾದರೂ ಇನ್ಫಾರ್ಮೇಷನ್ ಇದ್ದರೆ ಅಪ್ಡೇಟ್ ಮಾಡ್ತಿರ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.